ಹೋಗಿರೋದ್ರ ಹಿನ್ನೆಲೆಯಲ್ಲಿ ಡಿಕೆ ಶಿವಕುಮಾರ್ ಅವರು ಕೂಡ ಕೆಲವೇ ಕ್ಷಣಗಳಲ್ಲಿ ದೆಹಲಿಯತ್ತ ದೌಡಾಯಿಸ್ತಾರೆ ಅಂತ ಹೇಳಲಾಗ್ತಾ ಇದೆ. ಏನಾಗುತ್ತೆ ಹಾಗಾದ್ರೆ ಡಿಕೆ ಶಿವಕುಮಾರ್ ಸುಮ್ಮನೆ ಬಿಡ್ತಾರಾ ಅಥವಾ ಹೈಕಮಾಂಡ್ ಯಾವ ರೀತಿಯ ನಿರ್ಧಾರವನ್ನು ಕೈಗೊಳ್ಳುತ್ತೆ? ದೆಹಲಿಯಲ್ಲಿ ಹೈಕಮಾಂಡ್ ನ ಮೀಟ್ ಮಾಡೋದಕ್ಕೆ ಡಿಕೆ ಶಿವಕುಮಾರ್ ಅವರಿಗೆ ಸಾಧ್ಯ ಆಗತ್ತಾ, ಸಿದ್ದರಾಮಯ್ಯ ಅವರಿಗೂ ಸಾಧ್ಯ ಆಗತ್ತಾ ಅನ್ನುವಂಥ ಪ್ರಶ್ನೆ. ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಮೀಟ್ ಮಾಡ್ತಾರಾ? ಈ ಎಲ್ಲಾ ಪ್ರಶ್ನೆಗಳು ಕೂಡ ಇದೆ. ದಿಢೀರ್ ಅಂತ ಇದೀಗ ಡಿಕೆ ಶಿವಕುಮಾರ್ ಕೂಡ ದೆಹಲಿಗೆ ಹೊರಟಿದ್ದಾರೆ ಅಂತ ಹೇಳಲಾಗಿದೆ. ಸಿಎಂ ಸಿದ್ದರಾಮಯ್ಯ ದೆಹಲಿ ಪ್ಲಾನ್ ಆಗಿತ್ತು ಅದು ಆಲ್ರೆಡಿ. ಆದ್ರೆ ಇದೀಗ ಡಿಕೆ ಶಿವಕುಮಾರ್ ಕೂಡ ದಿಢೀರ್ ಅಂತ ದೆಹಲಿಗೆ ಹೊರಟಿದ್ದಾರೆ ಅಂತ ಹೇಳಲಾಗಿದೆ. ಎಲ್ಲ ಒಂದ್ ಕಡೆ ತನ್ನನ್ನ ಮೂಲೆ ಗುಂಪು ಮಾಡಿಬಿಟ್ರೆ ಅನ್ನುವ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ದೆಹಲಿಗೆ ಹೋಗ್ತಾ ಇದ್ದಾರಾ? ಖಂಡಿತವಾಗ್ಲೂ ಅವರು ನಾವ್ ಏನೇ ಪ್ರಶ್ನೆ ಕೇಳಿದ್ರು ಅದನ್ನ ಒಪ್ಕೊಳ್ಳೋದಿಲ್ಲ. ಈ ಹಿಂದೆ ನಾವು ನೋಡಿದ್ವಿ ನಾನ್ ಪೊಲಿಟಿಕಲ್ ರೀಸನ್ಸ್ ಹೋಗಿದ್ದು ಅಂತ ಏನೋ ಹೇಳ್ತಾರೆ ಅವರು. ಆದ್ರೆ ಈ ಸಾರಿ ದಿಢೀರ್ ಅಂತ ಡಿಕೆ ಶಿವಕುಮಾರ್ ಅವರು ಕೂಡ ದೆಹಲಿಗೆ ಹೊರಟಿದ್ದಾರೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಚಂದ್ರು, ಸಿಎಂ ಅವರು ದೆಹಲಿಗೆ ಹೋಗುವಂತದ್ದು ನಿಗದಿಯಾಗಿತ್ತು. ಆದ್ರೆ ಡಿಕೆ ಶಿವಕುಮಾರ್ ಅವರು ದಿಢೀರ್ ಅಂತ ದೆಹಲಿಗೆ ತೆರಳುತ್ತಾ ಇದ್ದಾರೆ ಅಂತ ಹೇಳುವಂತದ್ದು ಏನ್ ನಡೀತಾ ಇದೆ ರಾಜ್ಯ ಕಾಂಗ್ರೆಸ್ನಲ್ಲಿ? ಶ್ರೀಲಕ್ಷ್ಮಿ, ಖಂಡಿತವಾಗ್ಲು ಈಗಾಗಲೇ ಕಪಿಲ್ ಸಿಬಲ್ ಅವರ ಪುಸ್ತಕ ಬಿಡುಗಡೆಗೆ ಸಂಬಂಧಪಟ್ಟಂತೆ ಕೆಲವರು ನಾಯಕರಿಗೆ ಮಾತ್ರ ಈ ಒಂದು ಪುಸ್ತಕ ಬಿಡುಗಡೆ ಸಮಾರಂಭಕ್ಕೆ ಆಹ್ವಾನ ಇರತಕ್ಕಂಥದ್ದು. ಸೊ ಸಿಎಂ ಮತ್ತು ಡಿಸಿಎಂ ಇಬ್ಬರಿಗೂ ಕೂಡ, ಯಾಕಂದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರು ಆಗಿರೋದ್ರಿಂದ, ಜೊತೆಯಲ್ಲಿ ಹೈಕಮಾಂಡ್ ಮಟ್ಟದಲ್ಲಿ ಪ್ರಭಾವಿಗಳು ಕೂಡ ಆಗಿರೋದ್ರಿಂದ ಅವ್ರಿಗೂ ಕೂಡ ಆಹ್ವಾನ ಇರತಕ್ಕಂಥದ್ದು. ಈ ಒಂದು ಕುತೂಹಲ ಅಂತಂದ್ರೆ ದೆಹಲಿಗೆ ತೆರಳೋ ಮುನ್ನ ಸಿಎಂನ ಕೆಲವರು ಭೇಟಿ ಮಾಡಿದ್ರು. ಅದರಲ್ಲಿ ಗೃಹ ಸಚಿವ ಪರಮೇಶ್ವರ್ ಕೂಡ ಒಬ್ರು. ಸೊ ಆದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದೆಹಲಿಗೆ ತೆರಳುತ್ತಾರೆ. 12 ಗಂಟೆ ವಿಮಾನ ಇರೋದ್ರಿಂದ ಅವರು ಕೂಡ ದೆಹಲಿಗೆ ತೆರಳುತ್ತಾ ಇರತಕ್ಕಂಥದ್ದು. ಈವರೆಗೂ ಕೂಡ ಹೈಕಮಾಂಡ್ ಕದ ತಟ್ಟುವಂತ ಕೆಲಸವನ್ನ ಡಿಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ರು. ಆದ್ರೆ ಹೈಕಮಾಂಡ್ ಯಾವುದನ್ನು ಕೂಡ ಅವರಿಗೆ ಭೇಟಿಗೆ ಅವಕಾಶವನ್ನ ಮಾಡಿಕೊಟ್ಟಿರಲಿಲ್ಲ. ಸೊ ಇವತ್ತು ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಹೈಕಮಾಂಡ್ ಕೂಡ ಅವರಿಗೆ ನೇರವಾಗಿ ಸಿಗ್ತಾರೆ. ಸೊ ಅಲ್ಲೇ ಒಂದು ರೀತಿಯಾದಂತಹ ಇತ್ಯರ್ಥವನ್ನ ಮಾಡಿಕೊಂಡು ಬರ್ತಾರಾ ಅನ್ನುವಂತ ಕುತೂಹಲ ಒಂದ್ ಕಡೆ ಇದೆ. ಸಿಎಂ ಸಿದ್ದರಾಮಯ್ಯನವರು ನಾನೇ ಸಿಎಂ ಆಗಿರ್ತೀನಿ 5 ವರ್ಷ ಅನ್ನುವಂತ ಒಂದು ಹಠವನ್ನ ಹಿಡಿದಿರ್ತಕ್ಕಂಥದ್ದು ಒಂದ್ ಕಡೆ ಆದ್ರೆ, ನಾನು ಶತಾಯಗತಾಯ ಈ ಅವಧಿಯಲ್ಲೇ ಅಧಿಕಾರವನ್ನ ಪಡಿಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಇದ್ದಾರೆ. ಹೀಗಾಗಿ ಸಿಎಂ ಆಗ್ಲೇಬೇಕು ಅನ್ನುವಂತ ಹಠದಲ್ಲಿ ಇರ್ತಕ್ಕಂಥ ಡಿಕೆ ಶಿವಕುಮಾರ್ ಅವರು ಇವತ್ತು ಹೈಕಮಾಂಡ್ ಅನ್ನ ಭೇಟಿಯಾಗಿ ತಮ್ಮ ಒಂದು ಬೇಡಿಕೆಯನ್ನ ಇಟ್ಟು ನನ್ನನ್ನ ಸಿಎಂ ಮಾಡಲೇಬೇಕು ಅನ್ನುವಂತ ಒಂದು ಒತ್ತಡವನ್ನ ಹೈಕಮಾಂಡ್ ಮೇಲೆ ಏರುವಂತ ಸಾಧ್ಯತೆ ಇದೆ. ವಿಶೇಷ ಅಂತಂದ್ರೆ ಯಾರನ್ನು ಕೂಡ ಭೇಟಿಯನ್ನ ಮಾಡದೆ, ಅಂದ್ರೆ ಇವತ್ತಿನ ಕಾರ್ಯಕ್ರಮವನ್ನು ಮುಳುಗಿಸಿ ಇವತ್ತು ರಾತ್ರಿಯೇ ಇಬ್ಬರು ಕೂಡ ಬೆಂಗಳೂರಿಗೆ ವಾಪಸ್ ಆಗ್ತಾ ಇರ್ತಕ್ಕಂಥದ್ದು. ಇದೇ ಸಮಾರಂಭದಲ್ಲೇ ಹೈಕಮಾಂಡ್ ಅನ್ನ ಭೇಟಿಯಾದ್ರೆ ಮಾತ್ರ, ಅಲ್ಲೇ ಒಂದು ಇತ್ಯರ್ಥವಾದ್ರೆ ಮಾತ್ರ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಒಂದು ರೀತಿಯಾದಂತ ಆಸೆ ಚಿಗುರುವಂತ ಸಾಧ್ಯತೆ ಇದೆ. ಆದ್ರೆ ಬಿಹಾರದ ಚುನಾವಣೆಯಲ್ಲಿ ಒಂದು ರೀತಿಯಾದಂತ ಮುಖಭಂಗವನ್ನು ಅನುಭವಿಸ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಹೈಕಮಾಂಡ್ ಈ ಸಂದರ್ಭದಲ್ಲಿ ರಾಜ್ಯ ರಾಜಕಾರಣದ ಬಗ್ಗೆ ಚರ್ಚೆಯನ್ನ ಮಾಡುತ್ತಾ, ಪ್ರಸ್ತಾಪವನ್ನ ಮಾಡುತ್ತಾ ಆ ಒಂದು ವಿಚಾರವನ್ನ ಯಾವ ರೀತಿಯಲ್ಲಿ ನೋಡುತ್ತೆ ಅನ್ನೋದು ಕೂಡ ಕುತೂಹಲ ಇರ್ತಕ್ಕಂಥದ್ದು. ಹೀಗಾಗಿ ಇವತ್ತಿನ ಸಿಎಂ ಮತ್ತು ಡಿಸಿಎಂ ದೆಹಲಿ ಪ್ರವಾಸ ಒಂದು ರೀತಿಯಾದಂತ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಇದ್ರೂ ಕೂಡ ಒಂದು ರೀತಿ ರಾಜ್ಯ ರಾಜಕಾರಣಕ್ಕೂ ಕೂಡ ಚರ್ಚೆಗೆ ಆಸ್ಪದ ಆಗ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ಅವರು ದೆಹಲಿಗೆ ತೆರಳುವ ಮುನ್ನ ಅನೇಕ ನಾಯಕರು ಅವರನ್ನ ಭೇಟಿಯಾಗ್ತಾ ಇರ್ತಕ್ಕಂಥದ್ದು ಕೂಡ ವಿಶೇಷ ಅನ್ನಿಸ್ತಾ ಇರ್ತಕ್ಕಂಥದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಚಂದ್ರು ಡೀಟೇಲ್ಸ್ಗಾಗಿ. ರೈಟ್, ಈಗ ಏನಾಗುತ್ತೆ ಅನ್ನುವಂಥದ್ದು, ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗ್ತಾ ಇದ್ದಾರೆ ಅಂತ. ಸೊ ಅಲ್ಲಿ ಹೈಕಮಾಂಡ್ ಭೇಟಿಗೆ ಸಿಗ್ತಾರಾ ಅಥವಾ ಕಪಿಲ್ ಸಿಬಲ್ ಅವರ ಬುಕ್ ರಿಲೀಸ್ಗೆ ಅಂತ ಈಗ ಅಧಿಕೃತವಾದ ಮಾಹಿತಿ ಇರ್ತಕ್ಕಂಥದ್ದು. ಆದ್ರೆ ಜಸ್ಟ್ ಬುಕ್ ರಿಲೀಸ್ ಮಾತ್ರ ಮುಗಿಸಿ ಬರ್ತಾರಾ? ಖಂಡಿತವಾಗ್ಲೂ ರಾಜ್ಯ ರಾಜಕಾರಣದ ಬಗ್ಗೆ ಹೈಕಮಾಂಡ್ ಜೊತೆ ಚರ್ಚೆ ನಡೆಸುವ ಅವಕಾಶ ಸಿಕ್ಕರೆ ಖಂಡಿತವಾಗ್ಲೂ ಚರ್ಚೆ ನಡೆಸ್ತಾರೆ. ಸೊ ಏನಾಗತ್ತೆ ಇದು ಅನ್ನುವಂಥದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಹೋಗಿರೋದ್ರ ಹಿನ್ನೆಲೆಯಲ್ಲಿ ಡಿಕೆ ಶಿವಕುಮಾರ್ ಅವರು ಕೂಡ ಕೆಲವೇ ಕ್ಷಣಗಳಲ್ಲಿ ದೆಹಲಿಯತ್ತ ದೌಡಾಯಿಸ್ತಾರೆ ಅಂತ ಹೇಳಲಾಗ್ತಾ ಇದೆ. ಏನಾಗುತ್ತೆ ಹಾಗಾದ್ರೆ ಡಿಕೆ ಶಿವಕುಮಾರ್ ಸುಮ್ಮನೆ ಬಿಡ್ತಾರಾ ಅಥವಾ ಹೈಕಮಾಂಡ್ ಯಾವ ರೀತಿಯ ನಿರ್ಧಾರವನ್ನು ಕೈಗೊಳ್ಳುತ್ತೆ? ದೆಹಲಿಯಲ್ಲಿ ಹೈಕಮಾಂಡ್ ನ ಮೀಟ್ ಮಾಡೋದಕ್ಕೆ ಡಿಕೆ ಶಿವಕುಮಾರ್ ಅವರಿಗೆ ಸಾಧ್ಯ ಆಗತ್ತಾ, ಸಿದ್ದರಾಮಯ್ಯ ಅವರಿಗೂ ಸಾಧ್ಯ ಆಗತ್ತಾ ಅನ್ನುವಂಥ ಪ್ರಶ್ನೆ. ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಮೀಟ್ ಮಾಡ್ತಾರಾ? ಈ ಎಲ್ಲಾ ಪ್ರಶ್ನೆಗಳು ಕೂಡ ಇದೆ. ದಿಢೀರ್ ಅಂತ ಇದೀಗ ಡಿಕೆ ಶಿವಕುಮಾರ್ ಕೂಡ ದೆಹಲಿಗೆ ಹೊರಟಿದ್ದಾರೆ ಅಂತ ಹೇಳಲಾಗಿದೆ. ಸಿಎಂ ಸಿದ್ದರಾಮಯ್ಯ ದೆಹಲಿ ಪ್ಲಾನ್ ಆಗಿತ್ತು ಅದು ಆಲ್ರೆಡಿ. ಆದ್ರೆ ಇದೀಗ ಡಿಕೆ ಶಿವಕುಮಾರ್ ಕೂಡ ದಿಢೀರ್ ಅಂತ ದೆಹಲಿಗೆ ಹೊರಟಿದ್ದಾರೆ ಅಂತ ಹೇಳಲಾಗಿದೆ. ಎಲ್ಲ ಒಂದ್ ಕಡೆ ತನ್ನನ್ನ ಮೂಲೆ ಗುಂಪು ಮಾಡಿಬಿಟ್ರೆ ಅನ್ನುವ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ದೆಹಲಿಗೆ ಹೋಗ್ತಾ ಇದ್ದಾರಾ? ಖಂಡಿತವಾಗ್ಲೂ ಅವರು ನಾವ್ ಏನೇ ಪ್ರಶ್ನೆ ಕೇಳಿದ್ರು ಅದನ್ನ ಒಪ್ಕೊಳ್ಳೋದಿಲ್ಲ. ಈ ಹಿಂದೆ ನಾವು ನೋಡಿದ್ವಿ ನಾನ್ ಪೊಲಿಟಿಕಲ್ ರೀಸನ್ಸ್ ಹೋಗಿದ್ದು ಅಂತ ಏನೋ ಹೇಳ್ತಾರೆ ಅವರು. ಆದ್ರೆ ಈ ಸಾರಿ ದಿಢೀರ್ ಅಂತ ಡಿಕೆ ಶಿವಕುಮಾರ್ ಅವರು ಕೂಡ ದೆಹಲಿಗೆ ಹೊರಟಿದ್ದಾರೆ.
ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಚಂದ್ರು, ಸಿಎಂ ಅವರು ದೆಹಲಿಗೆ ಹೋಗುವಂತದ್ದು ನಿಗದಿಯಾಗಿತ್ತು, ಆದ್ರೆ ಡಿ ಕೆ ಶಿವಕುಮಾರ್ ಅವರು ದಿಢೀರ್ ಅಂತ ದೆಹಲಿಗೆ ತೆರಳುತ್ತಾ ಇದ್ದಾರೆ ಅಂತ ಹೇಳುವಂತದ್ದು ಏನ್ ನಡೀತಾ ಇದೆ ರಾಜ್ಯ ಕಾಂಗ್ರೆಸ್ನಲ್ಲಿ? ಶ್ರೀಲಕ್ಷ್ಮಿ, ಖಂಡಿತವಾಗ್ಲು ಈಗಾಗಲೇ ಕಪಿಲ್ ಸಿಬಲ್ ಅವರ ಪುಸ್ತಕ ಬಿಡುಗಡೆಗೆ ಸಂಬಂಧಪಟ್ಟಂತೆ ಕೆಲವರು ನಾಯಕರಿಗೆ ಮಾತ್ರ ಈ ಒಂದು ಪುಸ್ತಕ ಬಿಡುಗಡೆ ಸಮಾರಂಭಕ್ಕೆ ಆಹ್ವಾನ ಇರತಕ್ಕಂಥದ್ದು. ಸೊ ಸಿಎಂ ಮತ್ತು ಡಿಸಿಎಂ ಇಬ್ಬರಿಗೂ ಕೂಡ, ಯಾಕಂದ್ರೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರು ಆಗಿರೋದ್ರಿಂದ, ಜೊತೆಯಲ್ಲಿ ಹೈಕಮಾಂಡ್ ಮಟ್ಟದಲ್ಲಿ ಪ್ರಭಾವಿಗಳು ಕೂಡ ಆಗಿರೋದ್ರಿಂದ ಅವ್ರಿಗೂ ಕೂಡ ಆಹ್ವಾನ ಇರತಕ್ಕಂಥದ್ದು. ಈ ಒಂದು ಕುತೂಹಲ ಅಂತಂದ್ರೆ ದೆಹಲಿಗೆ ತೆರಳೋ ಮುನ್ನ ಸಿಎಂನ ಕೆಲವರು ಭೇಟಿ ಮಾಡಿದ್ರು, ಅದರಲ್ಲಿ ಗೃಹ ಸಚಿವ ಪರಮೇಶ್ವರ್ ಕೂಡ ಒಬ್ರು. ಸೊ ಆದ್ರೆ ಡಿಸಿಎಂ ಡಿ ಕೆ ಶಿವಕುಮಾರ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದೆಹಲಿಗೆ ತೆರಳುತ್ತಾರೆ. 12 ಗಂಟೆ ವಿಮಾನ ಇರೋದ್ರಿಂದ ಅವರು ಕೂಡ ದೆಹಲಿಗೆ ತೆರಳುತ್ತಾ ಇರತಕ್ಕಂಥದ್ದು. ಈವರೆಗೂ ಕೂಡ ಹೈಕಮಾಂಡ್ ಕದ ತಟ್ಟುವಂತ ಕೆಲಸವನ್ನ ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ರು, ಆದ್ರೆ ಹೈಕಮಾಂಡ್ ಯಾವುದನ್ನು ಕೂಡ ಅವರಿಗೆ ಭೇಟಿಗೆ ಅವಕಾಶವನ್ನ ಮಾಡಿಕೊಟ್ಟಿರಲಿಲ್ಲ. ಸೊ ಇವತ್ತು ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಹೈಕಮಾಂಡ್ ಕೂಡ ಅವರಿಗೆ ನೇರವಾಗಿ ಸಿಗ್ತಾರೆ. ಸೊ ಅಲ್ಲೇ ಒಂದು ರೀತಿಯಾದಂತಹ ಇತ್ಯರ್ಥವನ್ನ ಮಾಡಿಕೊಂಡು ಬರ್ತಾರಾ ಅನ್ನುವಂತ ಕುತೂಹಲ ಒಂದ್ ಕಡೆ ಇದೆ. ಸಿಎಂ ಸಿದ್ದರಾಮಯ್ಯನವರು ನಾನೇ ಸಿಎಂ ಆಗಿರ್ತೀನಿ 5 ವರ್ಷ ಅನ್ನುವಂತ ಒಂದು ಹಠವನ್ನ ಹಿಡಿದಿರ್ತಕ್ಕಂಥದ್ದು ಒಂದ್ ಕಡೆ ಆದ್ರೆ, ನಾನು ಶತಾಯಗತಾಯ ಈ ಅವಧಿಯಲ್ಲೇ ಅಧಿಕಾರವನ್ನ ಪಡಿಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಕೂಡ ಇದ್ದಾರೆ. ಹೀಗಾಗಿ ಸಿಎಂ ಆಗ್ಲೇಬೇಕು ಅನ್ನುವಂತ ಹಠದಲ್ಲಿ ಇರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಇವತ್ತು ಹೈಕಮಾಂಡ್ ಅನ್ನ ಭೇಟಿಯಾಗಿ ತಮ್ಮ ಒಂದು ಬೇಡಿಕೆಯನ್ನ ಇಟ್ಟು ನನ್ನನ್ನ ಸಿಎಂ ಮಾಡಲೇಬೇಕು ಅನ್ನುವಂತ ಒಂದು ಒತ್ತಡವನ್ನ ಹೈಕಮಾಂಡ್ ಮೇಲೆ ಏರುವಂತ ಸಾಧ್ಯತೆ ಇದೆ. ವಿಶೇಷ ಅಂತಂದ್ರೆ ಯಾರನ್ನು ಕೂಡ ಭೇಟಿಯನ್ನ ಮಾಡದೆ, ಅಂದ್ರೆ ಇವತ್ತಿನ ಕಾರ್ಯಕ್ರಮವನ್ನು ಮುಳುಗಿಸಿ ಇವತ್ತು ರಾತ್ರಿಯೇ ಇಬ್ಬರು ಕೂಡ ಬೆಂಗಳೂರಿಗೆ ವಾಪಸ್ ಆಗ್ತಾ ಇರ್ತಕ್ಕಂಥದ್ದು. ಇದೇ ಸಮಾರಂಭದಲ್ಲೇ ಹೈಕಮಾಂಡ್ ಅನ್ನ ಭೇಟಿಯಾದ್ರೆ ಮಾತ್ರ, ಅಲ್ಲೇ ಒಂದು ಇತ್ಯರ್ಥವಾದ್ರೆ ಮಾತ್ರ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ರೀತಿಯಾದಂತ ಆಸೆ ಚಿಗುರುವಂತ ಸಾಧ್ಯತೆ ಇದೆ. ಆದ್ರೆ ಬಿಹಾರದ ಚುನಾವಣೆಯಲ್ಲಿ ಒಂದು ರೀತಿಯಾದಂತ ಮುಖಭಂಗವನ್ನು ಅನುಭವಿಸ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಹೈಕಮಾಂಡ್ ಈ ಸಂದರ್ಭದಲ್ಲಿ ರಾಜ್ಯ ರಾಜಕಾರಣದ ಬಗ್ಗೆ ಚರ್ಚೆಯನ್ನ ಮಾಡುತ್ತಾ, ಪ್ರಸ್ತಾಪವನ್ನ ಮಾಡುತ್ತಾ ಆ ಒಂದು ವಿಚಾರವನ್ನ ಯಾವ ರೀತಿಯಲ್ಲಿ ನೋಡುತ್ತೆ ಅನ್ನೋದು ಕೂಡ ಕುತೂಹಲ ಇರ್ತಕ್ಕಂಥದ್ದು. ಹೀಗಾಗಿ ಇವತ್ತಿನ ಸಿಎಂ ಮತ್ತು ಡಿಸಿಎಂ ದೆಹಲಿ ಪ್ರವಾಸ ಒಂದು ರೀತಿಯಾದಂತ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಇದ್ರೂ ಕೂಡ ಒಂದು ರೀತಿ ರಾಜ್ಯ ರಾಜಕಾರಣಕ್ಕೂ ಕೂಡ ಚರ್ಚೆಗೆ ಆಸ್ಪದ ಆಗ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ಅವರು ದೆಹಲಿಗೆ ತೆರಳೋ ಮುನ್ನ ಅನೇಕ ನಾಯಕರು ಅವರನ್ನ ಭೇಟಿ ಆಗ್ತಾ ಇರ್ತಕ್ಕಂಥದ್ದು ಕೂಡ ವಿಶೇಷ ಅನ್ನಿಸ್ತಾ ಇರ್ತಕ್ಕಂಥದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಚಂದ್ರು ಡೀಟೇಲ್ಸ್ಗಾಗಿ. ರೈಟ್, ಈಗ ಏನಾಗುತ್ತೆ ಅನ್ನುವಂಥದ್ದು, ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗ್ತಾ ಇದ್ದಾರೆ ಅಂತ. ಸೊ ಅಲ್ಲಿ ಹೈಕಮಾಂಡ್ ಭೇಟಿಗೆ ಸಿಗ್ತಾರಾ ಅಥವಾ ಕಪಿಲ್ ಸಿಬಲ್ ಅವರ ಬುಕ್ ರಿಲೀಸ್ಗೆ ಅಂತ ಈಗ ಅಧಿಕೃತವಾದ ಮಾಹಿತಿ ಇರ್ತಕ್ಕಂಥದ್ದು. ಆದ್ರೆ ಜಸ್ಟ್ ಬುಕ್ ರಿಲೀಸ್ ಮಾತ್ರ ಮುಗಿಸಿ ಬರ್ತಾರಾ? ಖಂಡಿತವಾಗ್ಲೂ ರಾಜ್ಯ ರಾಜಕಾರಣದ ಬಗ್ಗೆ ಹೈಕಮಾಂಡ್ ಜೊತೆ ಚರ್ಚೆ ನಡೆಸುವ ಅವಕಾಶ ಸಿಕ್ಕರೆ ಖಂಡಿತವಾಗ್ಲೂ ಚರ್ಚೆ ನಡೆಸ್ತಾರೆ. ಸೊ ಏನಾಗತ್ತೆ ಇದು ಅನ್ನುವಂಥದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ.